ಚೆನ್ನಾಗಿದೆ ದೊಡ್ಡ ನೋಡಿ ಇದು ₹2,500 ಇದು ಭಾಳ ಚೆನ್ನಾಗಿದೆ ಶಾರ್ಟೇಜ್ ಇದೆಯಲ್ಲ ಚೆನ್ನಾಗಿ ಜಾಸ್ತಿ ಕ್ರೌಡ್ ಜಾಸ್ತಿ ಐಟಮ್ ಶಾರ್ಟೇಜ್ ಕ್ರೌಡ್ ಜಾಸ್ತಿ ಹೆಂಗಿದೆ ಬಂದ್ಬಿಟ್ಟು ಎಮ್ಮೆ ಮಸಾಲೆ ಪೂರಿ ಬಾರಿಸ್ತಾ ಇದ್ದೀರಾ ಚೆನ್ನಾಗಿದೆಯಾ ಚೆನ್ನಾಗಿದಾ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ ಹೆಚ್ಚಿಂದೆ ಸ್ವಲ್ಪ ನೀರು ಸಾರ್ ನೀರು ಇದು ಆಮೇಲೆ ಹಾಕೋತೀವಿ ಸರಿಗೆ ಬರ್ತದೆ ನೀರು ಬಾಟ್ಲಿ ಎತ್ಕೊಂಡು ಸೈಡ್ಗೆ ಹೋಗ್ತದೆ ಇದೆಷ್ಟು 600 ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ಹೌ ಆರ್ ಯು ಹೇಗಿದ್ದೀರಾ ನೀವೆಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೆಂಗಳೂರಲ್ಲಿ ನಡೀತಾ ಇರುವಂಥ ಅವರೇ ಬೇಳೆ ಮೇಳಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿ ಏನೇನು ಮಾಡ್ತಾಯಿದ್ದಾರೆ, ಹೇಗಿದೆ. ನ್ಯಾಷನಲ್ ಕಾಲೇಜಲ್ಲಿ ನಡೀತಾ ಇರುವಂಥ ಅವರೇ ಬೇಳೆ ಮೇಳಗೆ ಹೆಂಗೆ ಹೋದರೆ ನಾವು ಈಸಿಯಾಗಿ ಹೋಗ್ಬೋದು ಅಂತ ಒಂದು ತೋರಿಸುವಂಥ ಪ್ರಯತ್ನ, ಮತ್ತು ಅಲ್ಲಿ ಏನೇನು ಸಿಗುತ್ತೆ, ಎಷ್ಟಿಗೆ ಸಿಗುತ್ತೆ, ಎಷ್ಟು ದಿನ ಇರುತ್ತೆ, ಎಷ್ಟು ದಿನದಿಂದ ಎಷ್ಟೊಂದು ದಿನದವರೆಗೂ ನಡೆಯುತ್ತೆ ಈ ಒಂದು ಮೇಳ. ನಮ್ಮ ಕೋಲಾರದಿಂದ ಈಗ ನಾನು ಬೈಪಾಸಿಂದ ಬಸ್ ಹಿಡ್ಕೊಂಡು ಟಿನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ. ಟಿನ್ ಫ್ಯಾಕ್ಟ್ರಿಯಿಂದ ಅಲ್ಲಿ ಇಳಿದು ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ಮೆಜೆಸ್ಟಿಕ್ ಹೋಗೋಣ. ಮೆಜೆಸ್ಟಿಕ್ಕಿಂದ ಮತ್ತೆ ಬೇರೆ ಟ್ರೈನ್ ಹಿಡ್ಕೊಬೇಕಾಗುತ್ತೆ, ಗ್ರೀನ್ ಟ್ರೈನು. ಸೊ ಈಗ ನಾನು ಬಸ್ಸಲ್ಲಿ ಹೋಗ್ತಾ ಇರೋದೀನಿ. ಬಸ್ಸಿಂದ ಇಳಿದ ಮೇಲೆ ಟಿನ್ ಫ್ಯಾಕ್ಟ್ರಿಲಿ ಇಳಿದ್ಬಿಡ್ತೀನಿ. ಅಲ್ಲಿಂದ ಮೆಟ್ರೋ ಇಟ್ಕೊಂಡು ನಾವು ಮೆಜೆಸ್ಟಿಕ್ ಹೋಗೋಣ. ಈಗ ನಾನು ಟಿನ್ ಫ್ಯಾಕ್ಟ್ರಿ ಇಳಿದಿದ್ದೀನಿ, ಒಂದು ಕಪ್ ಕಾಫಿ ಕುಡಿಯೋಣ ಅಂತ. ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಮೇಲ್ಗಡೆ ಹೋಗಿ ಕುಡಿದ್ರೆ ಕಾಫಿ ರೇಟ್ ಜಾಸ್ತಿ ಐತೆ ಬಿಟ್ಟು ಕೆಳಗಡೆನೆ ಕುಡಿತಾ ಇದ್ದೀನಿ. ಈಗ ನಾನು ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿಂದ ನಾನು ಮೆಜೆಸ್ಟಿಕ್ಗೆ ಟಿಕೆಟ್ ತಗೊಂಡಿದ್ದು ₹60. ಅಲ್ಲಿಂದ ಇಳಿದು ನಾವು ನ್ಯಾಷನಲ್ ಕಾಲೇಜ್ಗೆ ಹೋಗಬೇಕು. ಟ್ರೈನ್ ಬಂದಿದೆ. ಈಗ ಇದರಲ್ಲಿ ಹತ್ಬಿಟ್ಟು ನಾವು ಮೆಜೆಸ್ಟಿಕ್ಕಲ್ಲಿ ಇಳಿದು ಗ್ರೀನ್ ಲೈನ್ಗೆ ಹೋಗೋಣ. ಗ್ರೀನ್ ಲೈನಿಂದ 3ನೇ ಸ್ಟಾಪ್ ಮೆಜೆಸ್ಟಿಕ್ಕಿಂದ ಟ್ರೈನ್ ಇಟ್ಕೊಂಡು ಗ್ರೀನ್ ಲೈನ್ ಟ್ರೈನ್ ಇಟ್ಕೊಂಡು ಬಂದರೆ ಇಲ್ಲಿ ಇಳಿಬೇಕು. ನ್ಯಾಷನಲ್ ಕಾಲೇಜ್ ಅಂತ ಇಲ್ಲಿದೆ. ಇಲ್ಲಿ ಇಳಿದು ಅಲ್ಲಿ ಮೆಟ್ಲಲ್ಲಿ ಇಳಿದು ಹೋಗ್ಬೋದು. ಅಲ್ಲಿ ನಿಮಗೆ ಲಿಫ್ಟು ಇದೆ. ಲಿಫ್ಟ್ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಅವರೇ ಬೇಳೆ ಮೇಳ. 26ನೇ ಅವರೇ ಬೇಳೆ ಮೇಳ ನಡೀತಾ ಇದೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ನೋಡಿ, ಜನಗಳು ಈ ರೀತಿಯಾಗಿ ಬಂದಿದ್ದಾರೆ. ತುಂಬ ಜನ, ತುಂಬ ರಶ್ ಇದೆ ಈಗಾಗಲೇ. ಇಷ್ಟು ಬೇಗ ರಶ್ ಇಷ್ಟೊಂದು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಯ್, ಸಿಕ್ಕಾಪಟ್ಟೆ ರಶ್ ಇದೆ. ಬನ್ನಿ ಹೋಗೋಣ ಒಳಗಡೆ, ನೋಡೋಣ ಹೆಂಗೆ. ಇಲ್ಲಿಂದ ಎಂಟ್ರಿ. ಇಲ್ಲೊಂದು ದೊಡ್ಡದಾಗಿ ಶೆಡ್ ಹಾಕಿದ್ದಾರೆ. ಇದಕ್ಕೆ ಏನಕ್ಕೆ ಹಾಕಿದ್ದಾರೆ, ಇಲ್ಲಿ ಏನು ಇದೆ ಅಂತ ಗೊತ್ತಿಲ್ಲ ನಮಗೆ. ಇಲ್ಲೂ ಜನಗಳಿದ್ದಾರೆ. ನೋಡ, ಇಲ್ಲಿ ಟೋಕನ್ ಸಿಸ್ಟಮು, ಇಲ್ಲಿ ಸೆಲ್ಫಿ ಬಾಕ್ಸ್. ವಾಸವಿ ಕಂಡಿಮೆಂಟ್ಸ್ ಅವರು ಮೊದಲನೇ ಬಾರಿಗೆ ಬೊಫೆ ಲಂಚ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ವಿಶಾಲವಾದ ಜಾಗದಲ್ಲಿ ಊಟದ ಕೂಟವನ್ನು ನೆರವೇರಿಸಿದ್ದಾರೆ. ಹೋಗೋಣ, ಏನೇನಿರುತ್ತೆ, ಒಂದು ಪ್ಲೇಟಲ್ಲಿ ಎಷ್ಟೆಲ್ಲ ತಿನ್ಬೋದು, ಏನು ಚೆನ್ನಾಗಿರುತ್ತೆ ಅಂತ ಟೋಕನ್ ತೊಗೊಂಡು ಬರೋಣ. ಟೋಕನ್ ಸಿಸ್ಟಮ್ ಗಾಯ್ಸ್, ಏನಿದೆ ಇಲ್ಲಿ ಸರ್? ಅನ್ಲಿಮಿಟೆಡ್ ಬಫೆಟು, 425 ಪರ್ ಹೆಡ್. 425 ಪರ್ ಹೆಡ್ ಇದೆ. ಮೆನುವಲ್ಲಿ ಇದೆಯಾ? ಟೋಕನ್ ತೊಗೊಬೇಕಾ? ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಟಿಕೆಟ್ ತೋರಿಸಿ ಒಳಗಡೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಟಿಕೆಟ್ ತೋರಿಸಿ ಒಳಗಡೆ. ಟಿಕೆಟ್ ಬೈ ಮಾಡಬೇಕಾದ್ರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಹೋಗಿ ಬೈ ಮಾಡಬೇಕಾ? ನಾರ್ಮಲ್ ಕ್ಯಾಮ್ರಾ ಮಾಡಿದ್ರೆ ನಿಮಗೆ
ಲಿಂಕ್ ಬರುತ್ತಾ? ಸೊ ವಾಟ್ಸಪ್ಗೆ ಹೋದರೆ ವಾಟ್ಸಪ್ ಹೋಗ್ಬೇಕು ಇದರಿಂದ. ಸೊ ಈ ಮೆಸೇಜ್ನ ಸೆಂಡ್ ಮಾಡಬೇಕು. ಮೆಸೇಜ್ ಸೆಂಡ್ ಮಾಡಿ. 25 425. ಪೀಪಲ್ ಕೌಂಟ್ ಕೇಳುತ್ತೆ, ಎಷ್ಟು ಜನ ಹೋಗ್ತಾ ಇದ್ದೀರಾ? ಒಂದೇ ಸಿಂಗಲ್ ಪರ್ಸನ್. ಸೊ ಹೌದು. ನೀವು ಕನ್ಫರ್ಮ್ ಇದ್ದರೆ ಪೇ ಮಾಡಿ ಸರ್. ಪೇ ಮಾಡಬೇಕಾ? ಇದ್ರ ಮೇಲೆ ಪೇ. ಸೊ ಅವಾಗ ಓಕೆ. ಸೊ ಈಗ ನಾನು ಪೇ ಮಾಡ್ತಾ ಇದ್ದೀನಿ. ಹಲೋ 425 ಪರ್ ಹೆಡ್. ಅನ್ಲಿಮಿಟೆಡ್ ಏನು ಬೇಕಾದರೂ ತಿನ್ಬೋದು. 424 ರೂಪಾಯಿ ನಿಮಗೆ. ಯಾವ್ದು ಸೆಟಪ್ ಮಾಡ್ತಾ ಇದ್ದ ಅದಕ್ಕೆ ಪಾಸ್ವರ್ಡ್ ಇಟ್ಟಿದ್ದೀರಾ? ಆಯಿತು ಗಾಯ್. ಇವಾಗ ವಾಟ್ಸಪ್ ಇಲ್ಲಿ ಒಂದು ಟಿಕೆಟ್ ಬರುತ್ತೆ, ವೇಟ್ ಮಾಡಿದ್ರೆ ವೇಟ್ ಮಾಡಬೇಕಾ? ಸೊ ಟಿಕೆಟ್ ಇಲ್ಲಿ ಬಂದಿದೆ ಇವಾಗ ಏನು ಮಾಡಬೇಕು? ಎಂಟ್ರಿಗೆ ಹೋಗಿ ಬೌನ್ಸರ್ ತೋರಿಸಿ ಒಳಗಡೆ ಎಂಟ್ರಿ ಕೊಡ್ತೀವಿ. ಓಕೆ. ಬಫೆಟ್ಗೋಸ್ಕರ ಇಲ್ಲಿ ಕ್ಯೂ ಇಷ್ಟೊಂದು ಜನ ನಿಂತಿದ್ದಾರೆ. ನಾನು ಇವಾಗ ಈ ಲೈನಲ್ಲಿ ನಿಂತ್ಕೋತೀನಿ. ಸೊ ಇಷ್ಟು ಲೈನ್ ತೊಗೊಂಡು ನೀವು ಬಂದರೆ ನಿಮ್ಗೆ ಮೊದಲನೇ ಸಿಗೋದು ಪ್ಲೇಟ್ ಕೊಡ್ತಾರೆ. ಪ್ಲೇಟು ಮೊದಲು ಸೂಪ್ ಕೊಟ್ಟಿದ್ದಾರೆ, ಆಮೇಲೆ ಗಸಗಸೆ ಪಾಯಸ, ಅವರೇ ಬೇಳೆ ಮಳೆ, ಅವರೇ ಬೇಳೆ ಕಾಳು, ಆಮೇಲೆ ದೋಸೆ, ಅವರೇ ಬೇಳೆ ದೋಸೆ, ಚಿಕ್ಕ ದೋಸೆ, ದೊಡ್ಡ ದೋಸೆ, ಇಚ್ಚಿದ ಬೇಳೆ ಸಾರು. ಇದು ಇಚ್ಚಿದ ಬೇಳೆ ಸಾರು, ಇದು ಚಿತ್ರಾನ್ನ, ಇದು ಪಲಾವ್, ಇದು ಉಪ್ಪಿಟ್ಟು, ಇದು ಶಾವಿಗೆ ಪಾತ್, ವಾಟರ್ ಬಾಟಲ್, ಆಮೇಲೆ ಇಲ್ಲಿ ಸ್ವೀಟ್ ಏನು ಇಟ್ಟಿದ್ದಾರೆ, ಇಲ್ಲ ಐಸ್ ಕ್ರೀಮ್, ಇಲ್ಲಿ ಪಾನಿಪುರಿ, ಮಸಾಲ ಪುರಿ. ಈ ರೀತಿಯಾಗಿ ಆರಾಮಾಗಿ ಕುತ್ಕೊಂಡು ನೀವು ಊಟವನ್ನು ಸವಿಯಬಹುದು. ಇಲ್ಲಿ ಇವರು ಊಟ ಸವಿತಾ ಇದ್ದಾರೆ. ಇವರು ರೈತರು ಇದ್ದಾರೆ, ಇವ್ರ ಹತ್ರ ಕೇಳೋಣ. ಅಣ್ಣ, ಏನೇನು ಊಟ ಮಾಡಿದ್ರಿ ನೀವು? ಕೇಳಿ ನಾವು ದೋಸೆ ತಿಂದಿದ್ದೀವಿ ಸರ್. ನಾವು ದೋಸೆ ತಿಂದ್ರಾ? ಹೇಗಿದೆ ಅಡುಗೆ? ಊಟಗಳು ಹೇಗಿದೆ? ಚೆನ್ನಾಗಿ ಮಾಡಿದ್ದಾರಾ? ನಾವಲ್ಲಿ 26 ವರ್ಷದಿಂದಲೂ ಕೊಡ್ತಾ ಇದ್ದೀವಿ. ಓಹೋ. ಹಳಬರು ನಾವು. ನೀವು ಅವರೇಕಾಯಿ ಕೊಡ್ತಾ ಇರೋರು? ಬೇಳೆ ಕೊಡ್ತಾ ಇದ್ದೀವಿ. ಇತ್ತಿದ ಬೇಳೆ, ಇತ್ತಿದ ಕಾಯಿ ಎಲ್ಲ ಕಾಳೆಲ್ಲ ಕೊಡ್ತಾ ಇರೋದಕ್ಕೆ ನಿಮಗೆ ಈ ಮೆಂಬರ್ ಆಗಿದ್ದೀರಾ ನೀವು? ಅದರಿಂದ ನಮಗೆ ಸಪ್ಲೈ ಕೊಡ್ತೀವಿ, ತಿನ್ಬೋದು. ಬೇಳೆ ತರಕಾರಿ ಎಲ್ಲ ಕೊಡ್ತೀರಾ, ಸಪ್ಲೈ ಮಾಡ್ತೀರಾ? ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಇವರು ವಾಸುದೇವ ಮೂರ್ತಿ ಅಂತ ಇವರೆಲ್ಲರೂ ಇಲ್ಲಿ ಇವರೆಲ್ಲ ಸಹಯೋಗ ಇರೋದಕ್ಕೆ ಅವ್ರಿಗೆಲ್ಲ ಫ್ರೀ. ಈಗ ನಾವಿನ್ನು ತೊಗೊಂಬರ್ಬೇಕು, ಪ್ಲೇಟ್ ಎತ್ಕೊಂಬರ್ತೀನಿ. ಲೈನಲ್ಲಿ ಹೋಗಬೇಕು, ಲೈನಲ್ಲಿ ಬಂದು ಆಮೇಲೆ ಪ್ಲೇಟ್ಗೆ ಹಾಕ್ಸ್ಕೊಬೇಕು. ಅವರೇ ಬೇಳೆ ಮಿಕ್ಚರ್ ಕೌಂಟರ್ಗೆ ವಿಸಿಟ್ ಕೊಡೋಣ. ಇಲ್ಲಿ ಏನೇನು ಮಿಕ್ಚರ್ ಸಿಗುತ್ತೆ ಅಂತ ಒಂದು ವಿಸಿಟ್ ನೋಡ್ಕೊಂಬಂದ್ಬಿಡೋಣ. ಸೊ ಅವರೇ ಬೇಳೆ ಮಿಕ್ಚರ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನೇನಿದೆ ಸರ್ ನಿಮ್ಮ ಹತ್ರ? ಸರಿ, ನಿಪ್ಪಟ್ಟು, ಅವರೇ ಬೇಳೆ ನಿಪ್ಪಟ್ಟು. ಗೋಡಂಬಿ ಮಿಕ್ಸ್ ಎಷ್ಟು ಸರ್ 5 kg? 1200 ರೂಪಾಯಿ. ಹಾಂ, 1200. 1000 ನಿಪ್ಪಟ್ಟು 20 rupees. 20 ರೂಪಾಯಿ ಒಂದು ನಿಪ್ಪಟ್ಟು. ಕಾಳು ಬುಡಿ ಇವೆಲ್ಲ 900 ರೂಪಾಯಿ. ಕಾಳು ಗಮ ಚೆನ್ನಾಗಿದೆ. ಇದು ಮಿಕ್ಸು 600 ರೂಪಾಯಿ. ಮಿಕ್ಸ್ 600 ರೂಪಾಯಾ? ಅವಲಕ್ಕಿ ಇದೆಷ್ಟು? ಇದು 600 kg. 600 ರುಪೀಸ್. ಓಕೆ. ಇದು ಚೂಡ ಅದು ಅಷ್ಟೇ 600. ಇವೆಲ್ಲ 600 ರೂಪಾಯಿ kg. ಚೆನ್ನಾಗಿದೆ, ಗಮ್ಮತ್ ಚೆನ್ನಾಗಿ ಬರ್ತಾಯಿದೆ ಇದೆಲ್ಲ ಅದ್ರದ್ದು. ಓಕೆ ಸರ್, ಸೂಪರ್. ಇವ್ರು ಹೇಳ್ತಾರೆ 45 ನಿಮಿಷ ಟೈಮ್ ಇರುತ್ತೆ, ಅದರಲ್ಲಿ ಪ್ಲೇಟ್ ಇಟ್ಕೊಂಡು ಅವರೇ ಬೇಳೆ ಸೂಪು, ಆಮೇಲೆ ಗಸಗಸೆ ಪಾಯಸ, ಅವರೇ ಬೇಳೆ ದೋಸೆ. ಇದೇನು ದೋಸೆ? ನೀರು ದೋಸೆನಾ? ನೀರು ದೋಸೆ ಜೊತೆಗೆ ಇಲ್ಲಿ ನಿಮಗೆ ಅಕ್ಕಿ ರೊಟ್ಟಿ ಕೂಡ ಇದೆ. ಅವರೇ ಬೇಳೆ ದೋಸೆ, ಈರುಳ್ಳಿ ಹಾಕಿದ್ದಾನೆ ಅಣ್ಣ. ಎಲ್ಲ ತಮ್ಮ ಅಕ್ಕಿ ರೊಟ್ಟಿ ಹಾಕಮ್ಮ. ಬಿಸಿ ಚಿತ್ರಾನ್ನ, ಅವರೆಕಾಳು ಎಲ್ಲ ಹಾಕಿದ್ದಾರೆ. ಇದು ಪಲಾವ್, ಒಂಚೂರು ಪಲಾವ್ ಬಡ್ಸೋಣ ಈ ಜಾಗದಲ್ಲಿ. ಒಂಚೂರು ಹಾಕಪ್ಪ ಅಲ್ಲಿಗೆ, ಹಂಗೆ ಜಾಣ. ಇವಾಗ ಇದೆಲ್ಲ ಹಾಕಿ ಎಲ್ಲ ಒಂಚೂರು ಹಾಕಿ ನೋಡೋಣ, ಚಿಕ್ಕದಾಗ ಹಾಕಿ. ಸೊ ಉಪ್ಮಾ, ಇದು ಆಮೇಲೆ ಹಾಕೋತೀನಿ. ಸವಿಗೆ ಬಾತ್. ನೀರು ಬಾಟ್ಲು ಎತ್ಕೊಂಡು ಸೈಡ್ಗೆ ಹೋಗಿ ಕೂತ್ಕೊಂಡು ತಿನ್ಬಿಟ್ಟು ಬರೋಣ ಇದನ್ನು.
ಹೇಗಿದೆ? ನೀವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರ ಆಗಲೇ? ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಇತ್ತಿಂದೆ ಹಾಂ. ಇದೇನಿದು ಉಸ್ಲಿ ಅದು ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿನೂ ಚೆನ್ನಾಗಿದೆ. ಅಕ್ಕಿ ರೊಟ್ಟಿ ಚೆನ್ನಾಗಿ. ಇನ್ನೂ ಒಬ್ಬಟ್ಟು ಸಿಕ್ಕಿಲ್ಲ ನಮ್ಗೆ ಯಾರಿಗೂ. ಒಬ್ಬಟ್ಟಿನ ಬರಬೇಕು. ಇನ್ನೂ ಬರಬೇಕು. ಅಲ್ಲಿ ಫುಲ್ ರಶ್ ಐತೆ ಒಬ್ಬಟ್ಟು. ನಾನು ತಿಂದೆ. ಸಾರು ಮಾತ್ರ ಸ್ವಲ್ಪ ನೀರು. ಸಾರು ನೀರು. ಇದು ವಡೆ, ಮಸಾಲೆ ವಡೆ ಗಟ್ಟಿಯಾಗಿದೆ. ಏನು ವ್ಯತ್ಯಾಸ ಗೊತ್ತಾಗಲ್ಲ. ಆಮೇಲೆ ದೋಸೆ, ಅವರೇ ಬೇಳೆ ದೋಸೆ ಚೆನ್ನಾಗಿದೆ. ಎತ್ತಿರೋ ಸಾರೆಲ್ಲ ಹತ್ಕೊಂಡು ಇದು ಅವರೇ ಬೇಳೆ ಚಿತ್ರಾನ್ನ. ಅವರೇ ಬೇಳೆ ಚಿತ್ರಾನ್ನ ಚೆನ್ನಾಗಿದೆ. ಅವರೇ ಬೇಳೆ ಚಿತ್ರಾನ್ನ. ಪಲಾವ್ ಫ್ಲೇವರು ಚೆನ್ನಾಗಿದೆ. ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಒಂದು 4-5 ತಿನ್ಬಿಡ್ಬೋದು. ಚೆನ್ನಾಗಿದೆ, ಸಾಫ್ಟಾಗಿ ಅಲ್ವಾ? ನೀರು ದೋಸೆ ಇತ್ತಿದ ಬೇಳೆ ಚೆನ್ನಾಗಿದೆ. ಹೌದು. ಹೇಗಿದೆಯಪ್ಪ? ಇಲ್ಲ ಸರ್, ನಮ್ಮ ಮನೇಲಿ ಇನ್ನೂ ಸೂಪರಾಗಿ ಮಾಡ್ತೀರಿ ಇದಕ್ಕಿಂತ. ಅದು ಮನೆ ಸಾಂಬಾರು, ಅದು ಕ್ವಾಂಟಿಟಿ ಕಮ್ಮಿ ಅಲ್ವಾ? ಇದು ಇಲ್ಲಿ ಜಾಸ್ತಿ ಕ್ವಾಂಟಿಟಿ. ಅದೇ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ಬಿಟ್ಟು ಬರೀ ನೀರೇ ಹಾಕಿಕ್ಕೆ ಹೋಗಿದ್ದು. ಸೊ ಅದು ಒಂದಿದೆ. ಆಮೇಲೆ ಬಾಕಿ ಊಟ ಎಲ್ಲ ಚೆನ್ನಾಗಿದೆ ಅಲ್ಲ? ಬಾಕಿ ಊಟ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಅದು ಸ್ವಲ್ಪ ತೆಳುವಾಯಿತು ಅಂತ ನಿಮ್ಮ ನೀರು ಸಾರು. ಉಪ್ಪಿಟ್ಟಿನ ಹಾಕ್ಕೊಂಡೇ ಇಲ್ಲ ನಾನು. ಹೋಗಲಿ, 424 ರೂಪಾಯಿಗೆ ವರ್ತಿದೆಯಾ? ಅದೇ ಎಲ್ಲ ತಿಂದರೆ ಸ್ವಲ್ಪ ವರ್ತು. ಓಕೆ, ಎಲ್ಲ ಐಟಮ್ ತಿನ್ನಬೇಕು. ನಿಧಾನಕ್ಕೆ ತಿನ್ಬೇಕಲ್ವಾ? ಬಟ್ 45 ನಿಮಿಷ ಅನ್ನೋದು ಟೈಮ್ ಕಮ್ಮಿ. ಫ್ಯಾಮಿಲಿಯಲ್ಲೇ ಬಂದು ತಿಂತಾ ಇದ್ದಾರೆ. ಅವರೆಕಾಳು ಸೂಪು, ಅವರೆಬೇಳೆ, ಉಪ್ಪಿದ ಬೇಳೆ ಸೂಪ್ ಮಾಡಿದ್ದಾರೆ. ಚೆನ್ನಾಗಿದೆ. ಉಪ್ಪಿಟ್ಟು ಚೆನ್ನಾಗಿತ್ತು. ಬಿಸಿ ಬಿಸಿ ಹೋಳಿಗೆ ತೊಗೊಬಂದಿದ್ದೆ, ಮುರಿತಾ ಇದ್ದೆ. ಅಷ್ಟೊತ್ತಿಗೆ ಜನಗಳೆಲ್ಲ ಕ್ಯಾಮ್ರಾ ಇಟ್ಕೊಂಡು ಓಡೋಗೋಕ್ಕೆ ಶುರು ಮಾಡಿದ್ರು. ಮೊಬೈಲ್ ಇಟ್ಕೊಂಡು ಯಾಕೆ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ನೋಡಿದ್ರೆ ಆ ಕಡೆಯಿಂದ DK ಶಿವಕುಮಾರ್ ಅವರು ಬರ್ತಾಯಿದ್ರು. ಸೊ ನಾನು ಹೋದೆ. DK ಶಿವಕುಮಾರ್ ಅವ್ರನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹಾಗೆ ಅವ್ರದ್ದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ಇವಾಗ ನಾವು DK ಶಿವಕುಮಾರ್ದು ಮತ್ತು ಇದೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಬರೋಣ. ಮತ್ತೆ ಬಂದು ನಮ್ಮ ಇಲ್ಲೇ ಬೆಂಗಳೂರಲ್ಲಿ ಮತ್ತೆ ಬಂದು ನಾನು ಅಷ್ಟೊಂದು ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಈಚೆ ಕಡೆ ಆದರೆ ಕ್ಯೂ ನಿಂತ್ಕೊಂಡು ಸ್ವಲ್ಪ ಜಾಗ ಕೊಡಿ.
ಹಾಕಿದ್ದಾರೆ ಒಂದೇ ಸಾರಿಗೆ ಇವರು 16-20 ದೋಸೆಗಳು ಹಾಕಿದ್ದಾರೆ. ಇದಕ್ಕೆ ಎಣ್ಣೆ ಕೊಡ್ತಾ ಇದ್ದಾರೆ. ಅವ್ರದ್ದು ಇಟ್ಕೊಂಡ್ರೆ ಅವ್ರದ್ದೆಲ್ಲ ಇಟ್ಕೊಂಡು ಇವಾಗ ನಿಮಗೆ ಇಡಕ್ಕೆ ಬಂದಿದ್ದೀವಿ. ನಮ್ಗೆ ನೀವೇ ಇಂಪಾರ್ಟೆಂಟ್. ನಮ್ಗೆ ಒಳ್ಳೊಳ್ಳೆ ಅವ್ರು ಬೇಕಾದಷ್ಟು ಜನ ಇದ್ದಾರೆ ಈಗ ಅಲ್ವಾ? ಯಾವುದೇ ಇಲ್ಲ ದೋಸೆ ನೀರು ದೋಸೆ ಇವ್ರು ಹಾಕ್ತಾ ಇದ್ದಾರೆ. ಏನೇನು ತಿಂದ್ರಿ ನೀವು? ಏನು ತಿನ್ನಪ್ಪ ನೀನು? ಏನಿದೆ? ಏನೇನು ತಿನ್ನಮ್ಮ? ಏನೇನು ಇಷ್ಟ ಆಯ್ತು ನಿಮಗೆ? ಹೇಳ್ತಾ ಇಲ್ಲ. ಓಹೋ, ನೀನು ಶಾವಿಗೆ ಬರ್ತಿಲ್ಲ? ಸೂಪರ್. ಚೆನ್ನಾಗಿತ್ತ ಮೇಡಮ್ ಊಟ? ಇವರೇನೋ ತಿಂತಾ ಇದ್ದಾರೆ. ಹೇಳು. ಏನು ತಿಂತೀಯಮ್ಮ? ಉಪ್ಮಾ ತಿಂತಾ ಇದ್ದೀರಾ? ಉಪ್ಮಾ ತಿಂತಿದ್ದಾರೆ ನಮ್ಮ ಸೂಪರ್. ಹೀರೋ ಊಟ ಹುಷಾರು ನೀವು. ಮೇಡಮ್ ಉಪ್ಮಾ ತಿಂತಾ ಇದ್ದಾರೆ. ಸ್ಪೂನಲ್ಲಿ ಎತ್ಕೊಂಡು ಕೆಳಗಡೆ ಬಿದ್ದೋಯ್ತಲ್ಲ, ಎತ್ಕೊಂಡಿದ್ದೆ ಕಟ್ಟಿ ಸ್ಪೂನ್ ತಿಂತಾ ಇದ್ದಾರೆ ಅವರು. ಈಗ ಮತ್ತೆ ನಾನು ರಿಟರ್ನ್ ಬಂದೆ. ನಾನು ಎಲ್ಲ ಊಟ ಇಲ್ಲೇ ಕಮ್ಮಿ ಇನ್ನೂ ತಿಂದಿರಲಿಲ್ಲಲ್ಲ, ಸ್ವಲ್ಪ ತಿಂದಿದ್ದೆ, ಹಂಗೆ ಆಯಿತು. ಈಗ ಬಂದು ಎಲ್ಲ ಫಿನಿಷ್ ಮಾಡ್ತಾಯಿದ್ದೀನಿ. 424 ರೂಪಾಯಿಗೆ ವರ್ತ್ ಅಂತ ಹೇಳಿದ್ರೆ ಹೌದು ವರ್ತ್. ಯಾಕೆಂದರೆ ಇಲ್ಲಿ ನಿಮಗೆ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೋದು. ಏನೇನು ನೀವು ಐಟಮ್ ತೊಗೊತೀರ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೋದು. ಐಸ್ ಕ್ರೀಮು ಎಲ್ಲ ಚೆನ್ನಾಗೇ ಆಯಿತು. ಪಾನಿಪುರಿ ಚೆನ್ನಾಗಿತ್ತು. ಪಾನಿಪುರಿ, ಬೇಲ್ಪುರಿ ಸಿಗೋದಿಲ್ಲ, ಮಸಾಲ ಪೂರಿ ಸಿಗುತ್ತೆ. ಸೊ ಐಟಮ್ಮು ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರೋದ್ರಿಂದ ಐಟಮ್ ಶಾರ್ಟೇಜ್ ಇತ್ತು, ಸಿಗ್ತಾ ಇರಲಿಲ್ಲ. ಒಂದು ಸಿಕ್ಕಿದ್ರೆ ಒಂದು ಸಿಕ್ಕಲ್ಲ, ಹಂಗಿತ್ತು. ಓವರಾಲಾಗಿ ನೀವು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೋದು. ಊಟ ಎಲ್ಲ ಆದಮೇಲೆ ಅಲ್ಲಿ ಬೀಡ ಅಂತ ಮಾಡಿಟ್ಟಿದ್ರೆ ಅಲ್ಲ, ಬೀಡ ತಿನ್ನು ನಾನು ಲಂಚ್ನ ಫಿನಿಷ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕಾದರೂ ತಿನ್ಬೋದು, ಯಾವುದಕ್ಕೂ ಏನೂ ಅಲ್ಲಿ ಅಡ್ಡಿ ಇಲ್ಲ. ಎಲ್ಲ ತಿಂದು ನೀವು ನಿಮ್ಮ ವರ್ತ್ ಮಾಡ್ಕೊಂಬಂದು ನೀವು ಕೊಟ್ಟಿರೋ ದುಡ್ಡಿಗೆ. ಹೇಗಿತ್ತು ಸರ್ ಲಂಚು? ಸರ್ ಲಂಚ್ ಹೇಗಿತ್ತು? ಚೆನ್ನಾಗಿತ್ತು. ಆ್ಯಕ್ಚುಲಿ ಐ ಆಮ್ ಫ್ರಮ್ ಆಂಧ್ರ, ನಮಗೆ ಕನ್ನಡ ಸ್ವಲ್ಪ బರುತ್ತೆ. అది మీకు నచ్చింద? చాలా బాగుంది, చాలా బాగుంది. బట్ ఐటమ్స్ కాస్త మిస్ అయ్యాయి. కొన్ని ఐటమ్ రష్ ఎక్కువ. యాక్చువల్లీ లైక్ జిలేబీ ಯುವರ್ ಬುಕ್ ಇನ್ ಬುಕ್ ಮೈ ಶೋ ಶಾರ್ಟೇಜ್ ಐಟಮ್ಸ್ ಅಂತ ಶಾರ್ಟೇಜ್ ಆಗೋಗ್ಬಿಟ್ಟಿದೆ ಅಂತೆ. ಜನ ಜಾಸ್ತಿ, ಇಷ್ಟೊಂದು ಕ್ರೌಡ್ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಕ್ರೌಡ್ ಜಾಸ್ತಿ ಆಗೋಗ್ಬಿಟ್ಟು ಐಟಮ್ ಶಾರ್ಟೇಜ್ ಆಗೋಗ್ಬಿಟ್ಟಿದೆ. ಓಹೋ, ನಮ್ಮ ಚಿಕ್ಕಮ್ಮ ಮೇಡಮ್ನವರು ಮತ್ತೆ ಮಸಾಲೆ ಪೂರಿ ಬಾರಿಸ್ತಾ ಇದ್ದೀರಾ? ಚೆನ್ನಾಗಿದೆಯಾ? ಚೆನ್ನಾಗಿದಾ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿತ್ತಾ ಊಟ? ಏನೇನು ತಿಂದೆ ನೀನು? ನೋಡೆ ಬಾರ್ಸು ಚಿಕ್ಕ ಯಜಮಾನ್ರು ಏನೋ ತಿಂತಾ ಇದ್ದಾರೆ, ಇವರೇನು ತಿಂತಾ ಇದ್ದಾರೆ? ಒಬ್ಬಟ್ಟು. ಹೆಂಗಿದೆ ಒಬ್ಬಟ್ಟು? ಎಮ್ಮಿ. ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ರಿ, ನಮ್ಮಿರ್ತಾ ಇದ್ರಿ.
ಭಾಳ ಸಂತೋಷ ಪಡ್ತಾ ಇದ್ದೀರಿ. ನನಗೂ ಭಾಳ ಸಂತೋಷ ಆಗ್ತದೆ. ಸುಮಾರು 26 ವರ್ಷದಿಂದ ವಾಸವಿ ಸಂಸ್ಥೆಯವರು ಈ ಒಂದು ಮೇಳವನ್ನು ನಡೆಸ್ತಾ ಇದ್ದಾರೆ. ನಾನು ರೈತರಿಗೂ ಒಳ್ಳೇದಾಗಬೇಕು, ವರ್ತಕರಿಗೂ ಒಳ್ಳೇದಾಗಬೇಕು, ನಿಮ್ಮ ನಾಲಿಗೆಗೂ ರುಚಿ ಸಿಗಬೇಕು, ನೀವು ಸಂತೋಷವಾಗಿರಬೇಕು ಅಂತೇಳಿ ಪ್ರೋತ್ಸಾಹ ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ವಾಸವಿ ಸಂಸ್ಥೆಯವರಿಗೆ ಮತ್ತು ನಮ್ಮೆಲ್ಲ ರೈತರಿಗೂ ಶುಭವನ್ನು ಹಾರೈಸ್ತೀನಿ. ಮೊದಲು ಬರೀ ಡಿಸೆಂಬರಲ್ಲಿ ಮಾತ್ರ ಅವರೆಕಾಯಿ ಸಿಗ್ತಿದ್ದು, ಜನವರಿ ಡಿಸೆಂಬರಲ್ಲಿ. ಈಗ ಎಲ್ಲ ಕಾಲದಲ್ಲೂ ಸಿಗ್ತಾ ಇದೆ. ಮಾಗಡಿ ಅವರೆಕಾಯಿ ಅಂದರೆ ಸೊಡಗು ಜಾಸ್ತಿ. ನಮ್ಮ ಮನೇಲೂ ಅವರೆಕಾಯಿ ಬೆಳೀತಾ ಇದ್ರು, ಈಗೂ ಬೆಳೀತಾರೆ. ರಾಗಿ ಪಕ್ಕದಲ್ಲಿ ಒಂದು ಸಾಲು ಅವರೆಕಾಯಿ ಕೂಡ ಹಾಕುವಂಥ ಒಂದು ಪದ್ಧತಿ ಮೊದಲಿಂದ ಕೂಡ ಇದೆ. ಈಗ ಅತಿ ಹೆಚ್ಚು ಪ್ರೋತ್ಸಾಹ, ವ್ಯಾಪಾರ ವಹಿವಾಟು ಈಗ ಸಿಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಬಂದಿದ್ದೀನಿ. ಭಾಳ ಹೆಣ್ಮಕ್ಳು, ಹಿರಿಯರು ಎಲ್ಲ ಬಂದು ಮನೆಗೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇಲ್ಲೂ ತಿಂತಾ ಇದ್ದಾರೆ. ನಾನು ತೊಗೊಂಡಿದ್ದೀನಿ ಪಾರ್ಸಲು, ಮನೆಗೆ ಹೋಗಿ ತಿಂತೀನಿ. ಇಲ್ಲೂ ಸ್ವಲ್ಪ ತಿಂದಿದ್ದೀನಿ. ಪಾನಿಪುರಿ ಮಾಡ್ತಾಯಿದ್ದಾರೆ, ಸ್ಯಾಂಡ್ವಿಚ್ ಮಾಡ್ತಾಯಿದ್ದಾರೆ, ದೋಸೆ ಮಾಡ್ತಾಯಿದ್ದಾರೆ, ಹಲ್ವಾ ಮಾಡ್ತಾಯಿದ್ದಾರೆ, ಪಲಾವ್ ಮಾಡ್ತಾಯಿದ್ದಾರೆ, ಉಪ್ಪಿಟ್ಟು ಮಾಡ್ತಾಯಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಸುಮಾರು 100 ತಿಂಡಿಗಳ ಅವರೆಕಾಯಿಯಿಂದ ಇವತ್ತು ನಡೀತಾ ಇದೆ. ಐಸ್ ಕ್ರೀಮ್ ಆಗಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ರೈತರಿಗೆ ಒಳ್ಳೆ ಬೆಲೆ ಸಿಗಲಿ, ರೈತರಿಗೆ ಅದರಿಂದ ಅನುಕೂಲ ಆಗಲಿ. ಇವತ್ತು ನಾನು ಬೆಳಗ್ಗೆ ಯೂನಿವರ್ಸಿಟಿಲಿ ಹೋಗಿದ್ದೆ, ರೈತರ ಸಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇವತ್ತು ನಮ್ಮ ದೇಶದ ನಮ್ಮ ಚರಣ್ ಸಿಂಗ್ ಅವರ ಜನ್ಮದಿನ ನಾವು ಆಚರಣೆ ಮಾಡಿದ್ದು ರೈತರ ಸಂತೆಯಲ್ಲಿ. ಸೊ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ರೈತರ ಸೊಡಗು, ರೈತರ ಬದುಕು ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಾವೆಲ್ಲ ಇದಕ್ಕೆ ಪ್ರೋತ್ಸಾಹ ಕೊಡೋಕ್ಕೆ ನಿಂತಿದ್ದೀವಿ. ನಿಮಗೂ ಎಲ್ಲ ಶುಭವಾಗಲಿ ಅಂಥೇಳಿ ಪ್ರಾರ್ಥಿಸಿ ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. 4ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಇರ್ತದೆ. ನೀವೆಲ್ಲ ಇಲ್ಲಿ ಮತ್ತೆ ಬಂದು ಪಾಲ್ಗೊಂಡು ಈ ಹೊಸ ವರ್ಷ 25ಕ್ಕೆ ನಮಸ್ಕಾರ ಹೇಳಿ 26ಕ್ಕೆ ಕಾಲಿಟ್ಟು ಹೊಸ ಬದುಕನ್ನು ಕಟ್ಟುವಂಥ ಕೆಲಸ ತಾವೆಲ್ಲ ಮಾಡಬೇಕು. ನಾನು ಕೂಡ ಸರ್ಕಾರದ ವತಿಯಿಂದ ಬೆಂಗಳೂರು ಮಂತ್ರಿಯಾಗಿ ನಿಮ್ಮ ಬೆಂಗಳೂರಿಗೆ ಅನೇಕ ಯೋಜನೆಗಳನ್ನು ಕೊಡಲಿಕ್ಕೆ ಈಗಾಗಲೇ ಬದ್ಧತೆಯನ್ನು ಹೊಂದು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಹೊಸ ವರ್ಷ ಒಳ್ಳೆಯದಾಗಲಿ. ವಾಸವಿ ಸಂಸ್ಥೆಯವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಸಿಗಲಿ ಅಂತೇಳಿ ಪ್ರಾರ್ಥಿಸಿ, ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ಜನಗಳ ಮಧ್ಯ ಈ ಒಂದು ಅವರೇ ಬೇಳೆ ಮೇಳದ ರುಚಿಯನ್ನು ಸೌದು ಎಷ್ಟು ಬಿಡುವಿಲ್ಲದ ಕಾರ್ಯಕ್ರಮಗಳು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ, ಅದರಲ್ಲೂ ಕೂಡ ಸಮಯ ಮಾಡ್ಕೊಂಡು ಬಂದಿದ್ದೀರಾ. ದಯವಿಟ್ಟು ಒಂದು ಚಪ್ಪಾಳೆ ಮೂಲಕ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಎಲ್ಲ ಜನಗಳ ಪರವಾಗಿ. ಧನ್ಯವಾದಗಳು ಡಿ ಕೆ ಶಿವಕುಮಾರ್ ಅವರಿಗೆ. ದಯಮಾಡಿ ಅವ್ರಿಗೆ ಹೊರಡ್ಲಿಕ್ಕೆ ಅನುವು ಮಾಡಿಕೊಡಿ, ಯಾರು ಅಡ್ಡ ಬರಬಾರದು. ಈಗ ಇದ್ರ ಜೊತೆಗೆ ಪಾನಿಯನ್ನಿಟ್ಟು ಈ ರೀತಿಯಾಗಿ ಪಾನಿಪುರಿಯನ್ನು ಸರ್ವ್ ಮಾಡ್ತಾರೆ. ಏನು ನಿಮ್ಮ ಹೆಸರು? ವಿಜಯಕುಮಾರ್ ಸರ್. ವಿಜಯಕುಮಾರ್. ಯಾವ ಊರವರು? ಬಂಗಾರಪೇಟೆ. ಬಂಗಾರಪೇಟೆಯವರು. ಬಂಗಾರಪೇಟೆ ಪಾನಿಪುರಿ. ಹೇಗಿತ್ತು ಸರ್ ಊಟ? ಓಕೆ ಸರ್, ಇನ್ನೂ ಇಂಪ್ರೂವ್ ಮಾಡಬೇಕು ಇವರು. ಬಟ್ ಸೊ ಕ್ವಾಲಿಟಿ ವೈಸ್ ಫ್ರೆಶ್ನೆಸ್ ಸ್ವಲ್ಪ ಕಡಿಮೆ ಅನಿಸುತ್ತೆ. ನಿನ್ನೆ ನೈಟ್ ಮಾಡಿದ್ದು ಇವತ್ತು ಕೆಲವೊಂದು ಐಟಮಲ್ಲಿ ಸ್ವಲ್ಪ ಟೇಸ್ಟ್ ಬರುತ್ತೆ. ಐಟಮ್ ಬೇರೆ ಶಾರ್ಟೇಜ್ ಇದೆಯಲ್ಲ, ಜನ ಜಾಸ್ತಿ, ಕ್ರೌಡ್ ಜಾಸ್ತಿ,
ಐಟಮ್ ಶಾರ್ಟೇಜ್. ಓ ಐಸಿ ಹಿಂಗಾಗಿದೆ ಕೊಡೋದು ಜಾಸ್ತಿ, ಅದರಿಂದ ಐಟಮ್ ಪರವಾಗಿಲ್ಲ ಸರ್, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆಯಲ್ಲ. ಫಂಟಾಸ್ಟಿಕ್ ಆಗಿದೆ. ಹಾಯ್ ಸರ್. ಹಾಯ್ ಮ್ಯಾಮ್. ಸ್ಪೂನ್ ಕೊಡಿ ಒಂಚೂರು. ಎಷ್ಟು 1 kg ಪ್ಯಾಕೆಟ್ ಇದು? ಬಫೆ ಲಂಚ್ ತಿಂದೆ, ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಾಯಿತು. ಈಗ ಸ್ಟಾಲ್ಗಳಲ್ಲಿ ಬಂದಿದ್ದೀವಿ, ನೋಡೋಣ ಸ್ಟಾಲಲ್ಲಿ ಏನೇನಿದೆ ಅಂತ. ಈ ಬಫೆ ತಿಂದ್ಬಿಟ್ಟು ಆಚೆ ಬರ್ತಾರೆ. ಮೊದಲನೇ ಸ್ಟಾಲಲ್ಲಿ ನಿಮಗೆ ಸಾಬುದಾನ ವಡ, ಬಜ್ಜಿ, ಬೋಂಡ ಇಲ್ಲ ಆಗ್ತಾಯಿದ್ದಾರೆ. ಘಮ ಘಮ ಅವರೇ ಕಾಳು, ಘಮ ಘಮ ಅಂತೇಳ್ಬಿಟ್ಟು ಇವ್ರದ್ದು ಬೇಲದು. ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಇಟ್ಕೊಂಡಿದ್ದಾರೆ. ನಮ್ಮ ಮೈಸೂರು, ನಮ್ಮ ಕರ್ನಾಟಕದ ಖ್ಯಾತ ಸೋಪ್, ಮೈಸೂರು ಸ್ಯಾಂಡಲ್ ಸೋಪ್ ಸೂಪರ್. ಲಿಕ್ವಿಡ್ ಎಲ್ಲ ಇದೆ. ಹಾಯ್. ಆಮೇಲೆ ಇಲ್ಲಿ ಲಿಕ್ವಿಡ್ 6 kg. ಇದು ಬೊಕ್ಕೆ ಸರ್, ಎಷ್ಟಿದು ಬೊಕ್ಕೆ? ಸರ್ 415. 450 ರೂಪಾಯಿ ಒಂದು ಬೊಕ್ಕೆ. ಇದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಗ್ರ್ಯಾಂಡ್ ಆಗಿದೆ. ಇದೆಷ್ಟು? 1000 ರುಪೀಸ್. ಅಷ್ಟು ಕಾಸ್ಟ್ಲಿ ಏನೇನು? ಹಾಂ, ಇದು ಪ್ಲಾಸ್ಟಿಕ್ ಅಲ್ಲ, ಇದೆಲ್ಲ ಕಡ್ಡಿ. ಇದರಿಂದ ಏನೇನು ನೋಡಿ, ಇದೆಲ್ಲ ಹುಲ್ಲು ಕಡ್ಡಿಯಿಂದ ಮಾಡಿರೋಂಥದ್ದು. ಅದರಿಂದ ಇದು ತುಂಬ ಚೆನ್ನಾಗಿದೆ. 400 ರೂಪಾಯಿಂದ 50 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ. ಹಾಂ, ಚಾಕ್ಲೇಟುದ ಇದು ಚೆನ್ನಾಗಿದೆ. ಇದೆಷ್ಟು? ಕಿಂಡರ್ ಜಾಯ್ ಇರೋದು 350. ಇದು ಚೆನ್ನಾಗಿ ಮಾಡಿದ್ದಾರೆ. ಇದೆಷ್ಟು? 450. ಸೂಪರ್. ಇದು 2500. ಸಾಕಾಗಿದೆ, ಚೆನ್ನಾಗಿದೆ. ನೀವು ಬಂದಾಗ ಇಲ್ಲೆಲ್ಲ ತಗೊಂಡು, ಇದು ಚೆನ್ನಾಗಿದೆ. ಇದು ಮುಟ್ಬೋದಾ? ಇದು ಭಾಳ ಚೆನ್ನಾಗಿ ಕಾಣಿಸ್ತಾರೆ. ಇದೆಷ್ಟು ಮೇಡಮ್? 2500. 2500 ರೂಪಾಯಿ. ಇದು ಭಾಳ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಟೀ ಕಾಫಿ ನಿಮಗೆ ಐಸ್ ಗೋಲ, ಇಲ್ಲಿ ಗೋಲ ಹೊಡಿತಾರೆ. ಇದು ಐಸ್, ಊಟ ತಿಂತಾರೆ. ಇದು ಐಸ್ ಕ್ರೀಮ್. ಇದು ಐಸ್ ಕ್ರೀಮ್ದು ಇದೇನು ಕೌಂಟ್ರು? ಅದೆಲ್ಲ ಏನು ಮಾಡ್ಕೊಳ್ತಾರೆ.
ಬದನೆಕಾಯಿ ಕೆ ಜಿ 1.5 ಕೆ ಜಿ 100 ರೂಪಾಯಿ. ಬಟಾಣಿ 200 ರುಪೀಸ್ ಕೆ ಜಿ. ಬಟಾಣಿ 150 ರೂಪಾಯಿ. ಅವರೇಕಾಳು ಬರೋದು ಇತ್ತಿಗೆ ಬೆಳಗ್ಗೆ ಹೇಗಿದೆ ಸರ್? ಇತ್ತು ಮನೇಲಿ ಮಾಡೋ ಅಂತ ಟೇಸ್ಟ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಆದರೆ ಇನ್ನೊಂದಷ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆದರೆ ಇನ್ನೂ ಜನ ಹೆಚ್ಚಿಗೆ ಬಂದು ಚೆನ್ನಾಗಿ ಊಟ ಮಾಡ್ತಾರೆ. ಹೌದು. ಅದು ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ. ಫಸ್ಟ್ ಡೇ ಅದನ್ನು ಸ್ವಲ್ಪ ಇದಾಗುತ್ತೆ. ಸರ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಸರ್ ನಾವು ಅವರೇ ಬೆಳೆ ಮಾಡಿದ್ರೆ ಇತ್ತಿಗೆ ಬೆಳೆ ತಿನ್ನೋಣ ಅಂತ ಬಂದು ಮುದ್ದೆ ಸಿಕ್ತು, ಅನ್ನ ಸಿಕ್ತು, ಬರೀ ಬೇಳೆ ಸಾರು ಹಾಕ್ತವ್ರೆ, ಸಿಕ್ಕಿಲ್ಲ. ಬೇಳೆ ಸಿಗ್ತಾ ಇಲ್ಲ. ಇತ್ತಿಗೆ ಬೆಳೆ ಇಲ್ಲ. ಸಾರು ಕೊಡಿಬೇಕಷ್ಟೇ. ಇದ್ಕದ ಬೆಳೆ ಸಿಗ್ತಾ ಇಲ್ಲ ಸಾರಿಗೆ. ಬನ್ನಿ ಬೇಗ. ಮುದ್ದೆ ಇದ್ಕದ ಬೇಳೆ ಸರ್ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಮೇಡಮ್. ಸರ್ ಚೆನ್ನಾಗಿದೆ ಪಲಾವ್. ಹೇಗಿದೆ ಶಾವಿಗೆ ಬಾತ್? ಚೆನ್ನಾಗಿದೆಯಾ? ಅವರೇ ಬೇಳೆ ಉಸ್ಲಿ ಅಲ್ಲ ಸ್ವೀಟ್ ಸ್ವೀಟ್. ಅವರೇ ಬೇಳೆ ಕೊಬ್ಬರಿ ಅದೆಲ್ಲ ಹಾಕಿರೋದು. ಎಳ್ಳವರೆ ಅಂತಾರೆ. ಎಳ್ಳವರೆ. ಮೂರನೇದು ಸ್ವೀಟ್. ತಿಂದೇಳಿ ಹೇಗಿದೆ? ನೋಡ್ಬಿಟ್ಟು ಹೇಳಿ. ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ ನೋಡಿ, ಸ್ವೀಟ್ ಇದೆ. Sweet ಕೊಬ್ಬರಿ ಇದೆ. ಮತ್ತು ಕೊಬ್ಬರಿ, ಎಳ್ಳವರೆ. ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆಯಲ್ಲ? ಇವರು ಪಾಯಸ ಕುಡಿತಾ ಇದ್ದಾರೆ. ನಿಮಗೆ ಜಾಮೂನು ಐಸ್ ಕ್ರೀಮ್ ಸಿಗ್ತಾ ಇದೆ. ಜಾಸ್ತಿ ಸೇಲ್ ಆಗುತ್ತೆ ಅಂತ ಅವರೇಕಾಳು ಮಾಡಿ ನೀನು ಎಷ್ಟು ಕಮ್ಮಿಗ ನೇಡ. ಇನ್ನೂ ಇದೆ ಬಿತ್ತಿದ ಬೇಳೆ ಸಾರು, ನೀರು ದೋಸೆ. ಚೆನ್ನಾಗಿಲ್ಲ. ಪೂರಿ. ಫೀಡ್ಬ್ಯಾಕ್ ಕೊಟ್ಬಿಟ್ರೆ ಹಂಗೆ ಬಿಸಿ ನೀರಿಗೆ ಉಪ್ಪು ಖಾರ ಹಾಕ್ಕೊಟ್ಟಿರ್ತೀವಿ. ಮನೇಲಿ ನೀವೇ ಎಷ್ಟು ಹೌದಾ? ಚೆನ್ನಾಗಿ ಮಾಡ್ತೀರಾ? ಮನೆಯಲ್ಲಿ ಎಷ್ಟು ಜನ ತಿನ್ಬೋದು? ಮನೇಲಿ ಚೆನ್ನಾಗಿ ಮಾಡ್ತಾರ, ಕಮ್ಮಿ ಮಾಡ್ತಾರೆ. ಇಲ್ಲಿ ಜಾಸ್ತಿ ಅಲ್ಲ, ಮನೇಲಿ ಇಬ್ಬರಿಗೆ ಮೂವರಿಗೆ 10 ಜನಕ್ಕೆ ಮಾಡ್ತೀರಾ? ಇಲ್ಲಿ ಬಂದ್ರೆ ಇಲ್ಲಿ ತುಂಬಾ ಇಲ್ಲಿ ಸಾವಿರಾರು ಜನಕ್ಕೆ ಮಾಡ್ಬೇಕಲ್ಲ. ಚೆನ್ನಾಗಿರುತ್ತೆ. ಜಾಸ್ತಿ ಮಾಡ್ತಾರಲ್ಲ. ಅದು ಆಮೇಲೆ ಕಸ್ಟಮರ್ಗೆ
ಅದು ಅಕ್ಕಿ ರೊಟ್ಟಿ, ಇದು ರಾಗಿ ರೊಟ್ಟಿ. ಏನೈತೆ ಮನ ನಿನ್ನ ಹೆಸರು? ಹಾಂ, ರಾಜಗೌಡ. ಬದಲಾಗಿದೆ ಪಾಪ. ಒಂದು ನಿಮಿಷ. ಕೊನೆಗೆ ತೊಗೊಂಬರ್ಬೇಕಾಯ್ತು. ಕೊನೆಗೆ ತೊಗೊಂಬಂದು ಆಮೇಲೆ ತಿರುಗಿಸಿದ್ದೀನಿ ಸರಿಯಾಗಿ. ಎಣ್ಣೆ ಹಾಕ್ತಾ ಇದ್ದಾರ, ಸುರಿತಾರಪ್ಪ ಇವರು. ಎಣ್ಣೆ ಹಾಕ್ತಾ ಇಲ್ಲ, ಸುರಿತಾ ಇದ್ದಾರೆ. ಕೊಟ್ಟಿಗೆ ಎಣ್ಣೆನೇ ಜಾಸ್ತಿ ಮುಖ್ಯ. ಹೋಳಿಗೆ ನೋಡ್ಕೊಂಬರೋಣ ಈಗ. ಇಲ್ಲಿ ಬಿಸಿ ಬಿಸಿ ಹೋಳಿಗೆ ಹಾಕ್ಕೊಡ್ತಾ ಇದ್ದಾರೆ. ಸ್ವಲ್ಪ ಹೋಳಿಗೆ ತುಪ್ಪನೂ ಹಾಕ್ತಾನ. ಎಷ್ಟು ಬೇಕಾದ್ರೂ ತುಪ್ಪ ಹಾಕ್ತೀರಾ? ಲಿಮಿಟಾಗಿ ಹಾಕ್ತೀರಾ? ಒಂದು ಹೋಳಿಗೆ 40 ರೂಪಾಯಿ ಒಂದು ಹೋಳಿಗೆ ತುಪ್ಪ ಹಾಕಿ ಕೊಡ್ತಾರೆ. ಸ್ವಲ್ಪ ವಿಡಿಯೋಗೆ ಎಷ್ಟು ವರ್ಷದಿಂದ ನೀವು ಒಬ್ಬಟ್ಟು ಹೋಳಿಗೆ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಹೋಳಿಗೆ ಒಬ್ಬಟ್ಟು ಮಾಡೋ ಕೆಲಸ ಮಾಡ್ತಾ ಇದ್ದೀರಾ. ಇದೆಲ್ಲ ನೀವೇ ಇಸ್ಕೊಂತೀರಾ ಇಲ್ಲ ಬೇರೆಯವ್ರು ಇಸ್ಕೊಡ್ತಾರಾ? ಇದು ಎಲ್ಲ ಬ್ಯಾಟರ್ ಎಲ್ಲ ನೀವೇ ರೆಡಿ ಮಾಡ್ಕೊತೀರಾ? ವರ್ಕ್ ಜಾಸ್ತಿ ಇರ್ತದೆ. ಒಬ್ಬೊಬ್ರು ಒಂದೊಂದು ಕೆಲಸ ಕೊಡ್ತಾರೆ. ಈ ರೀತಿಯಾಗಿ ಪೂರ್ಣವನ್ನು ಇನ್ನೊಂದು ಮಂಜುನಾಥ್ ಅವರು ಒಂದು ದಿನಕ್ಕೆ ನಿಮಗೆ 1,000 2,000 ಸಾವಿರ ಈ ಮಂಜುನಾಥ್ ಅವರು ಒಬ್ಬಟ್ಟು ಮಾಡೋಕ್ಕೆ. ನಿಮ್ಮ ಹೆಸರು ಏನೇಳೆ? ಕುಮಾರ. ಎಷ್ಟು ವರ್ಷದಿಂದ ಹೋಳಿಗೆ ಒಬ್ಬಟ್ಟು ಕೆಲಸ ಮಾಡ್ತಾಯಿದ್ದೀರಿ ನೀವು? 20 ವರ್ಷ. 20 ವರ್ಷ ಆಗೋದು. ಈ ರೀತಿಯಾಗಿ ಮಂಚೂರಿಯನ್ ಜಾಗ ಇದೆ ಥರ ಕೊಂಡು ತಿಂತಾ ಇದ್ದಾರೆ ಎಲ್ಲರೂ. ಗೋಬಿ ಮಂಚೂರಿ ತಿಂತಾ ಇದ್ದಾರೆ. ಏನೋ ಮಾಡಿದೆ, ಏನೋ ಗೊತ್ತಿಲ್ಲ.
ಪನ್ನೀರು, ಆಮೇಲೆ ಇದಕ್ಕೆ ಸಿಯಾ ಸೀಡ್ಸ್ ಹಾಕಿದ್ದೀರಾ, ಸಿಯಾ ಸೀಡ್ಸ್ ಹಾಕಿ ಕೊಡ್ತಾಯಿದ್ದಾರೆ. ಭಾಳ ಚೆನ್ನಾಗಿದೆ. ಏನು ಸರ್ ಇದ್ರ ಹೆಸರು? ಟಿಂಡರ್ ಕೊಕೊನಟ್ ಜ್ಯೂಸ್. ಭಾಳ ಚೆನ್ನಾಗಿದೆ. ಎಷ್ಟಿದು ಗ್ಲಾಸ್ ಇದು? 70 ರೂಪಾಯಿ. 70 ರೂಪಾಯಿ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೊಡ್ಡ ಗ್ಲಾಸ್ ನೋಡಿ, ಇದು ಕೊಡ್ತಾರೆ 70 ರೂಪಾಯಿಗೆ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ ಕಣ್ರಿ, ನನಗೆ ತುಂಬ ಇಷ್ಟ ಆಗಿದೆ. ಆಮ್ಲೆಟ್ ಇದು ಚೂರು ಹಾಕಿ ಸರ್. ಆಮ್ಲ ಇದು ಸಾಲ್ಟ ಏನಿದು? ಜಿಂಜರ್ ಲೈಮ್ ಜಿಂಜರ್ ಲೈಮ್ ಆಮ್ಲ. ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಅಂದ್ರಲ್ಲ ಅದು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ರಾ ಮ್ಯಾಂಗೋ ಜ್ಯೂಸು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತೋರಿಸಿ ಗಾಯ್ಸ್. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಆ ನೆಲ್ಲಿಕಾಯಿನ ನಾವು ತಿಂದಾಗ ಸ್ವಲ್ಪ ಜಾಸ್ತಿ ಇದಿರುತ್ತೆ, ಹುಡುಗರು ತಿನ್ನೋಕ್ಕಾಗಲ್ಲ. ಇದನ್ನು ನೀವು ಕುಡಿಬೋದು, ತುಂಬ ಚೆನ್ನಾಗಿದೆ. ಸ್ವೀಟ್ ಅಲ್ಲ ಇದು, ಸಾಲ್ಟಿ, ಹೆಲ್ತಿಗೆ ತುಂಬ ಚೆನ್ನಾಗಿದೆ ಸರ್. ಇದೇನಿದು? ಇದು ಮಾವಿನಕಾಯಿ ಜ್ಯೂಸ್. ಸ್ವಲ್ಪ ಹಾಕಿ ಸರ್. ಇದು ಪನ್ನ ಗೈಸ್. ಇದನ್ನ ಮಹಾರಾಷ್ಟ್ರದಲ್ಲಿ ಪನ್ನ ಅಂತಾರೆ, ನಮ್ಮ ಕಡೆ ಇದನ್ನು ಮಾವಿನಕಾಯಿ ರಾ ಮ್ಯಾಂಗೋ ಜ್ಯೂಸು ಪನ್ನ ನಾವು ಕುಡಿತಾ ಇದ್ದೀವಿ. ಭಾಳ ಚೆನ್ನಾಗಿದೆ, ಖಟ್ಟ ಮಿಟ್ಟ. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರಲ್ಲ. ನೆಲ್ಲಿಕಾಯಿ ಜ್ಯೂಸ್. ಇದು ಏಡಿಕಾಯಿ. 70 rupees. ನಿಜವಾಗ್ಲೂ ಏಳಿಕಾಯಿ. ನಾವು ಏಳಿಕಾಯಿ ತಿಂದರೆ ಯಾಗಾದ್ರೂ ಫ್ಲೇವರ್ ಇರುತ್ತಾ ಅದೇ ಫ್ಲೇವರ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಾಗ ಇದನ್ನು ಜ್ಯೂಸ್ ಕುಡಿಯೋದು ಮರಿಬೇಡಿ ನೀವು. ಸರ್ ನಿಮ್ಮದು ಶಾಪ್ ಎಲ್ಲಿರುತ್ತೆ? ಯಾವಾಗಲೂ ಎಲ್ಲಿರ್ತೀರ? ಮಂಜುನಾಥ್ ನಗರದಲ್ಲಿ ಇರ್ತೀರಾ? ಯಾವ ಏರಿಯಾ? ಅಂಗಡಿ ಹೆಸರು? ರಾಜಾಜಿನಗರ. ರೋಡ್ ಹೆಸರು? ಮೋದಿ ಹಾಸ್ಪಿಟಲ್. ಮೋದಿ ಹಾಸ್ಪಿಟಲ್ ರೋಡಲ್ಲಿ ನಿಮ್ಮ. ಓಕೆ ಸರ್. ಬ್ರ್ಯಾಂಡೆಡ್ ಟಿ ಶರ್ಟ್ ಎಷ್ಟಪ್ಪ? ಇದೆಲ್ಲ 550 ಸರ್, ಆಲ್ ಇಂಟರ್ನ್ಯಾಷನಲ್ ಬ್ರಾಂಚ್. ಸೋಲ್ ಸ್ಟೋರ್, ಕೋಲಾರ ಮಾಡಬೇಕಪ್ಪ ನೀನು ಸ್ವಲ್ಪ. ಇಲ್ಲ ಅಡ್ವರ್ಟೈಸ್ಮೆಂಟ್ಸ್ ಯಾಕೆ ಒಂದು ಕರ್ಕೊಂಡು ಮಾಡಲ್ಲ ಬಿಡಿ. ಅಡ್ವರ್ಟೈಸ್ಮೆಂಟ್ಸ್ ಅಲ್ಟಿಮೇಟಾಗಿ ಮಾಡ್ತೀವಿ, ಜನ ಸೂಪರ್ ಹಾಂ. ನನಗೆ ನೀವೇನೇನು ಫುಡ್ ಮಾಡ್ತೀರಾ ಅಂದರೆ ಇಷ್ಟು ಮಲ್ಟಿಪಲ್ ಮಾಡೋಕ್ಕೆ ನಿಮಗೆ ರಿಸ್ಕ್ ಆಗ್ಬಿಡುತ್ತೆ. ಎಲ್ಲ ಮಲ್ಟಿಪಲ್ ನೀವೇನು ಮಾಡ್ತೀವಿ. ಅಂಗಡಿಗೆ ಹೋಗ್ಬೇಕಾದ್ರೆ ನಾನು ನನಗೆ ಡೇ 1 ಬಂದಾಗ ಹೆಂಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರು, ಇದು ಮಿಕ್ಸ್ಚರ್ ಪ್ರೋಗ್ರಾಮ್ ಆಗೋವರೆಗೂ ಹಂಗೆ ಇರ್ಬೇಕು ನಮ್ಮ ಜೊತೆ. ಮುಂಚೆ ಮಾಡ್ಕೊಂಡು ಬರ್ತೀನಿ. ನೀವು ನೋಡಿ ಫೋಟೋ ನೀವು ಇಟ್ಕೊಳ್ಳಿ. ತಗೋಬೇಕು, ಯಾರು ಬಿಡಲ್ಲ. ಸ್ಮೈಲ್ ಸಂಪ್ರೀತ್, ಸ್ಮೈಲ್. ಭಾಳ ಹೊತ್ತಾಯಿತು ನಾನು ಬಂದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗ ನಾನು ಮನೆ ಕಡೆಗೆ ಹೊರ್ತಾ ಇದ್ದೀನಿ. ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಾಯಿತು. ಈಗ ಬೇಕ್ರಿ ಕಡೆ ನೋಡಿಬಿಟ್ಟು ಬೇಕ್ರಿಲಿ ಏನೇನು ಸಿಗುತ್ತೆ ಅಂತ ಇಲ್ಲಿ ನೋಡಿ. ನಿಮಗೆ ಬೇಕ್ರಿ ಐಟಮ್ಸು, ಬನ್ನು, ಆಮೇಲೆ ಏನೇನೋ ಒಂದಷ್ಟು ವೆರೈಟಿಗಳಿದ್ದಾವೆ. ಇಲ್ಲೂ ಅವರೇ ಕಾಳು ಹಾಕಿ ಮಾಡಿರುವಂಥ ಬೇಕ್ರಿ ಐಟಮ್ಸ್ ನಿಮಗೆ ಸಿಗುತ್ತೆ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನಾವು ಅವರೇ ಮೇಳ ನೋಡಿದ್ವಿ, ಭಾಳ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಬ್ಯಾಕ್ ಟು ಪೆವಿಲಿಯನ್. ಈಗ ನಾವು ಮೆಟ್ರೋ ಹಿಡ್ಕೊಂಡು ಟಿನ್ ಫ್ಯಾಕ್ಟ್ರಿಗೆ ಹೋಗಬೇಕು. ಟಿನ್ ಫ್ಯಾಕ್ಟ್ರಿಯಿಂದ ಕೋಲಾರ್ಗೆ ಹೋಗಬೇಕು. ನಾನು ಮತ್ತೆ ರಿಟರ್ನ್ ಬಂದು ಮೆಟ್ರೋಗೆ ಹತ್ತಾ ಇದ್ದೀನಿ. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ನನಗೆ ಗೊತ್ತಿರಲಿಲ್ಲ ಬೆನ್ಗಾನಹಳ್ಳಿ ಟಿನ್ ಫ್ಯಾಕ್ಟ್ರಿ ಒಂದೇ ಸ್ಟಾಪು ಅಂತ. ನಾನು ಬೆನ್ಗಾನಹಳ್ಳಿಲಿ ಇಳಿಬೇಕಾಗಿತ್ತು, ಇಳಿಲಿಲ್ಲ. ಆಮೇಲೆ ಮುಂದಕ್ಕೆ ಬರ್ತಾರೆ ಅಂದ್ಕೊಂಡಿದ್ದೆ. ಆವಾಗ ಕೆ ಆರ್ ಪುರಮ್ಗೆ ಇಳಿದುಬಿಟ್ಟು ಕೆ ಆರ್ ಪುರಮಿಂದ ಇಳಿದು ಮತ್ತೆ ಹಿಂದಕ್ಕೆ ಬರಬೇಕಾಯಿತು. ಸೊ ಯಾರಾದರೂ ನೀವು ಆ ಕಡೆಯಿಂದ ರಿಟರ್ನ್ ಬರುವಾಗ ಬೆನ್ಗಾನಹಳ್ಳಿಲೇ ಇಳಿಬೇಕಾಗ್ತದೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಆಟೋ ಅವರು ತುಂಬ ಅಲಂಕಾರ ಮಾಡಿದರು. ಯಾಕೆಂದರೆ ಅಣ್ಣಮ್ಮನ ತೊಗೊಂಬಂದಿದ್ರಂತೆ ಇಲ್ಲಿ ಅಣ್ಣಮ್ಮನ ಕುಂಡ್ರಸೋಕ್ಕೆ. ಇಷ್ಟೊತ್ತವರೆಗೂ ನೋಡಿದ್ರೆ ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಜೈ ಹಿಂದ್, ಜೈ ಕರ್ನಾಟಕ.